ಹಾಯ್ ಫ್ರೆಂಡ್ಸ್, ಮೈ ಟೆಕ್ನಿಕಲ್ ವಿಡಿಯೋಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ವಾಗತ. ಇವತ್ತಿನ ಟಾಪಿಕ್ ಬಂದರೆ ಯಾವ ರೀತಿಯಲ್ಲಿ ನೀವು ಇವಾಗ ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕೋದು, BCM ಹಾಸ್ಟೆಲ್ಗೆ ಈಸಿ ಟಿಪ್ಸ್ ಇದು. ಮೊಬೈಲಲ್ಲೇ ಹಾಕ್ಬೋದು. ಸುಮ್ಮನೆ ನೀವು ಕಂಪ್ಯೂಟರ್ ಸೆಂಟ್ರಿಗೆ ಹೋಗೋ ಅವಶ್ಯಕತೆ ಇರಲ್ಲ. ನೀವು ಫಸ್ಟ್ ಕ್ರೋಮ್ ವೆಬ್ಸೈಟ್ನ ಓಪನ್ ಮಾಡ್ಕೊಳ್ಳಿ. ಕ್ರೋಮ್ ಅಥವಾ ನಿಮ್ದು ಯಾವ್ದು ಇರುತ್ತೋ ಅದು ಕೊಟ್ಟಿರಿ. ಆಮೇಲೆ ಇಲ್ಲಿ ಹಾಸ್ಟೆಲ್ ಅಪ್ಲಿಕೇಶನ್ 2024 ಟು ಡಿಗ್ರಿ ಸ್ಟೂಡೆಂಟ್ಸ್ ಅಂತ ಹೊಡಿದ್ರಿ. ಇಲ್ಲಿ ಪೋಸ್ಟ್ ಮೆಟ್ರಿಕ್ ಅಂತ ಐತಲ್ಲ, ಇದು ನೋಡಿರಿ. BCM ಹಾಸ್ಟೆಲ್ಗೆ ಇಲ್ಲಿ ಕ್ಲಿಕ್ ಟು ಅಪ್ಲೈ ಅಂತ ಹೊಡೆದ್ರೆ ಬರುತ್ತೆ. ಇವಾಗ ನೆಕ್ಸ್ಟ್ ನೀವೇನು ಮಾಡಬೇಕಪ್ಪ ಅಂದರೆ, ಈಗ ಪೋಸ್ಟ್ ಮೆಟ್ರಿಕ್ ಅಂತ ಹೊಡೆದ್ರೆ ಇಲ್ಲಿ ನಿಮಗೆ ಇವಾಗ ನೀವು SSPಯಲ್ಲಿ ನೀವು ಕ್ರಿಯೇಟ್ ಮಾಡಿದಿರೋ ನಿಮ್ದು ಅಕೌಂಟ್ ಅಂತ ಇರುತ್ತೆ. ಕ್ರಿಯೇಟ್ ಮಾಡಿ ಪಾಸ್ವರ್ಡ್ ಗೀಸ್ವರ್ಡ್ ಎಲ್ಲ ರೆಡಿ ಇತ್ತಂದರೆ ಎಸ್ ಅಂತ ಕೊಡ್ರಿ. ಇಲ್ಲಪ್ಪ ಅಂದರೆ ನೋ ಅಂತ ಹೊಡೆದ್ವಿ ಅಂದರೆ ಕ್ರಿಯೇಟ್ ಮಾಡೋಕ್ಕೆ ಇವಾಗ ಅಪ್ಲಿಕೇಶನ್ ಅದು SSPಗೆ ಅಕೌಂಟ್ ಕ್ರಿಯೇಟ್ ಮಾಡೋಕ್ಕೆ ಏನಿಲ್ಲ, ಆಧಾರ್ ಕಾರ್ಡು ನಿಮ್ಮದು ಎಲ್ಲ ಡೀಟೇಲ್ಸ್ ಕೇಳುತ್ತೆ, ಅದನ್ನು ಕೊಟ್ಟರೆ ಸಾಕು. ಇವಾಗ ನಮ್ಮದು ರೆಡಿ ಇರೋದ್ರಿಂದ ಎಸ್ ಅಂತ ಹೊಡಿತೀವಿ. ಇಲ್ಲಿ ನೀವು ಇಲ್ಲಿ ಕ್ಯಾಪ್ಚು ನೋಡಿ, ಫಸ್ಟು ನೀವು ಇಲ್ಲೆಲ್ಲ ಹಾಕ್ತೀರಿ. ಕ್ಯಾಪ್ಚು ಕಾಣ್ತಾ ಇಲ್ಲ ಅಂದರೆ ಏನು ಮಾಡ್ಬೇಕಂದ್ರೆ, ನೀವು ಡೆಸ್ಕ್ಟಾಪ್ ಸೈಡ್ನ ತೆಗಿಬೇಕು. ಅವಾಗ ಕ್ಯಾಪ್ಚು ಕಾಣಿಸ್ತದೆ. ನೋಡಿ, ಕ್ಯಾಪ್ಚು ನೋಡಿದ್ವಿ. ಇವಾಗ ಆಯಿತು, ಲಾಗಿನ್ ಆಯಿತು. ಅಪ್ಲೈ ಫಾರ್ ಹಾಸ್ಟೆಲ್ ಅಂತ ಹೊಡೆದ್ವಿ ಅಂದರೆ ಇದು ನಿಮಗೆ ಸ್ಟೆಪ್ಸ್ ಆಗಿರುತ್ತೆ. ಫಸ್ಟ್ ಸ್ಟೆಪ್ ನಮ್ದು ಆಲ್ರೆಡಿ ನಿಮ್ಮದು ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ಕೊಡಬೇಕಾಗತ್ತೆ. ನಿಮ್ದು ಯಾವ SLC ರೋಲ್ ನಂಬರು ಅವೆಲ್ಲ, ಮತ್ತು ಎಲ್ಲ SLC ರೋಲ್ ನಂಬರು ಅವೆಲ್ಲ ಕೊಟ್ಟ ನಂತರ ಎಸ್ ನೆಕ್ಸ್ಟ್ ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ಸರಿ ಐತೆ ಅಂದಾಗ ಇಲ್ಲಿ ಬಂದು ನೆಕ್ಸ್ಟ್ ಅಂತ ಹೊಡಿಬೇಕಾಗತ್ತೆ. ನೆಕ್ಸ್ಟ್ ಅಂತ ಹೊಡೆದಾಗ ನಿಮ್ಮದು ಯಾವ ಯೂನಿವರ್ಸಿಟಿ, ಇಲ್ಲಿ ಇದು ಮಾತ್ರ ಫುಲ್ ಕೇರ್ಫುಲ್ಲಾಗಿ, ಇದು ಮೊಬೈಲಲ್ಲಿ ಅಪ್ಲೈ ಮಾಡೋದ್ರಿಂದ ನೀವು ಫುಲ್ ಕೇರ್ಫುಲ್ಲಾಗಿ ಅಪ್ಲೈ ಮಾಡಬೇಕಾಗುತ್ತೆ. ನೀವು ಯಾವ ಊರು, ಇವಾಗ ದಾವಣಗೆರೆ ಅಂತ ದಾವಣಗೆರೆ ಯೂನಿವರ್ಸಿಟಿ ಅಂತ ನಾವು ಇವಾಗ ಸೆಲೆಕ್ಟ್ ಮಾಡ್ತೀವಿ. ಇವಾಗ ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ಇವಾಗ ನೀವು UG, PG ಅಥವಾ ಡಿಪ್ಲೊಮಾ, PUC, ITI ನಿಮ್ದು ಯಾವುದು, ನಾವು UG ಅಂತ ಸೆಲೆಕ್ಟ್ ಮಾಡ್ತೀವಿ. ಇಲ್ಲಿ ನಿಮ್ಮದು ಬೋರ್ಡಿಂದು ಒಂದು ರಿಜಿಸ್ಟರ್ ನಂಬರ್ ಕೊಟ್ಟಿದ್ದಾರೆ. ಇವಾಗ ನೀನು ಯಾವುದೋ ಒಂದು ಯೂನಿವರ್ಸಿಟಿ ಸೇರಿದೆಯಪ್ಪ ಅಂದರೆ ಅವಾಗ ನಿಮ್ಗೊಂದು ಈಗ ರಿಜಿಸ್ಟ್ರೇಷನ್ ನಂಬರ್ ಕೊಟ್ಟಿರ್ತಾರೆ. ಎಸ್ ಅಂತ ಹೊಡೆದು ನಿಮ್ದಿದ್ರೆ ಹೊಡೀರಿ, ಅಥವಾ ಇಲ್ಲ ಅಂದರೆ ನೋ ಹೊಡೀರಿ. ಆಮೇಲೆ ನೆಕ್ಸ್ಟ್ ಇಲ್ಲಿ ಬಂದರೆ ಇಲ್ಲಿ ನಿಮ್ಮದು ಯಾವ ಡಿಸ್ಟಿಕ್ಕು, ದಾವಣಗೆರೆ. ಇವಾಗ ನಿಮ್ಮ ಕಾಲೇಜ್ ಡಿಸ್ಟಿಕ್ ಕೊಡಬೇಕಾಗಿರುತ್ತೆ. ನೀವಿರೋದಲ್ಲ, ಇವಾಗ ತಾಲೂಕು ಯಾವುದು, ನೀವಿರೋದು ಕಾಲೇಜ್ ಇರೋ ತಾಲೂಕು ಸಹಿತ ದಾವಣಗೆರೆ, ಯಾವುದು ಅದ್ರ ತಾಲೂಕಾಗಿರುತ್ತೋ ಅದನ್ನು ಹೊಡಿಬೇಕಾಗುತ್ತೆ ನೀವು. ಇವಾಗ ನಾವು ಕಾಲೇಜ್ ಹೆಸರು ನೋಡಿ ARG ಅಂತಲೇ ಹೊಡಿತೀವಿ. ಇಲ್ಲಿ ಈಗ ಲೋಡ್ ಆಗಿ ನಿಮ್ಗೆ ಯಾವ್ಯಾವ ಅಲ್ಲಿ ಕೋರ್ಸ್ ಇದಾವೆ ಅವು ಬರುತ್ತೆ ನೋಡಿ. BCom. ಇಲ್ಲಿ ನಿಮ್ದು ಯಾವ ಥರ ಸೀಟು ಅಂತ ಇಲ್ಲಿ ನೋಡಿ. ಇಲ್ಲಿ ನೀವು ಯಾವ ವರ್ಷ, ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಅದು ನೋಡಿದು ನೀವು ನೆಕ್ಸ್ಟ್ ಹೊಡೆದು, ಆಮೇಲೆ ಇವಾಗ ನೀವು ಡಿಗ್ರಿ ಓದ್ತಿದ್ರೆ ಪ್ರೀವಿಯಸ್ ಇಯರಿಂದು ಆ್ಯನ್ಯುವಲ್ ಅಥವಾ ಇವಾಗ ನೀವು ಸೆಕೆಂಡ್ ಇಯರ್ ಆಗಿದ್ರೆ ಅಂದರೆ ಸೆಮ್ ಅಂತ ಸೆಲೆಕ್ಟ್ ಮಾಡಿ. ಫಸ್ಟ್ ಇಯರ್ ಆಗಿದ್ರೆ ಇದನ್ನು ಸೆಲೆಕ್ಟ್ ಮಾಡ್ರೆ ಆಯ್ತಾನ. ಇವಾಗ ನೆಕ್ಸ್ಟ್ ಬಂದರೆ ನಾವು ನೆಕ್ಸ್ಟ್ ಸ್ಟೆಪ್ನ ಕೂಡ ಹಂಗೆ ತೋರಿಸ್ತೀವಿ. ಇಲ್ಲಿ ಬಂದಾಗ ಇಲ್ಲಿ ಆಮೇಲೆ ಅಕಾಡೆಮಿಕ್ ಡೀಟೇಲ್ಸ್ ಎಲ್ಲ ಕೊಡಬೇಕು. ಆಮೇಲೆ ಹಾಸ್ಟೆಲ್ ಡೀಟೇಲ್ಸ್ ಇದೆ. ಸೆಕೆಂಡ್ ಸ್ಟೆಪ್ ಆದಮೇಲೆ ಹಾಸ್ಟೆಲ್ ಡೀಟೇಲ್ಸ್, ಸುತ್ತಮುತ್ತಲು ಎಷ್ಟು ಹಾಸ್ಟೆಲ್ಸ್ ಇವೆ ಅಂತ ಹೇಳ್ತಾರೆ, ಇದ್ದಾವೆ. ನಿಮಗೆ ಯಾವ ಹಾಸ್ಟೆಲ್ ಬೇಕು ಅನ್ನೋದು ಸೆಲೆಕ್ಷನ್ ಮಾಡೋಕ್ಕಾಗುತ್ತೆ. ತದನಂತರವಾಗಿ ಇಲ್ಲಿ ಪ್ರೀವಿಯಸ್ ಇಯರ್ ಸುತ್ತಲೂ ಈಗ ಅಲ್ಲಿರೋ ಹಾಸ್ಟೆಲ್ ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ನೀವು ನೋಡ್ಬೋದು ನಂದು ಡೀಟೇಲ್ಸ್ ಎಲ್ಲ ಸರಿ ಐತೋ ಇಲ್ಲೋ ಅಂತ ನೋಡಿಕೊಂಡು ಸರಿ ಇದ್ದರೆ ಸಬ್ಮಿಟ್ ಅಂತ ಕೊಟ್ಟರೆ, ಸಬ್ಮಿಟ್ ಕೊಟ್ಟಮೇಲೆ ಇಲ್ಲಿ ಬಂದರೆ ಅಕ್ನಾಲೇಜ್ಮೆಂಟ್ ಅಂತ ಹೊಡೆದು ಇಲ್ಲಿ ಅಕ್ನಾಲೇಜ್ಮೆಂಟ್ ಬಂದಿರುತ್ತೆ. ಮತ್ತು ನಿಮ್ಮದು SHV ಸ್ಟೇಟಸ್ ಅಂತ ಹೊಡೆದ್ರೆ, ಹಿಂಗೆ ಹೊಡೆದ್ರೆ ನೀವು ಹಾಕಿದ್ದೀರಾ ಇಲ್ಲ ನಾವು ಹಾಕಿಲ್ಲ, ಹಂಗಾಗಿ ಈ ಥರ ಬರುತ್ತೆ. ಹಾಕಿದರೆ ಇಲ್ಲಿ ಅಪ್ಲಿಕೇಶನ್ ನಿಮ್ದು ಏನಾಗೈತಿ, ಹಾಸ್ಟೆಲಿಂದ ಏನು ಎಲ್ಲ ರೀತಿಯ ಡೀಟೇಲ್ಸನ್ನು ತೋರಿಸುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.